ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ದಸರಾ ನೋಡಲಿಕ್ಕೆ ಮೈಸೂರಿಗೆ ಹೋಗಬೇಕು ಅಂತಾರೆ, ಕನ್ನಡ ರಾಜ್ಯೋತ್ಸವ ನೋಡಲಿಕ್ಕೆ ಬೆಳಗಾವಿಗೆ ಹೋಗಬೇಕು ಅಂತಾರೆ, ಯಾಕಂದರೆ ಅಲ್ಲಿ ಅದ್ಧೂರಿಯಾಗಿ ಆಚರಿಸ್ತಾರೆ. ಬಟ್ ಅದೇ ಬೆಳಗಾವಿಲಿ ಅದೇ ರಾಜ್ಯೋತ್ಸವ ದಿನ ಈ ಮಹಾರಾಷ್ಟ್ರದ MESನವರು ಕರಾಳ ದಿನ ಅಂತ ಆಚರಿಸ್ತಾರೆ. ಒಂದು ಕಡೆ ಅದ್ಧೂರಿಯಾಗಿ ಕರಾಳ ಆಚರಿಸ್ತಾರೆ ನಮ್ಮವರು, ಅದು ಖುಷಿ ವಿಚಾರ. ಆದರೆ ಇನ್ನೊಂದು ಕಡೆ ಇವರು ಕರಾಳ ದಿನ ಅಂತ ಆಚರಿಸ್ತಾರೆ. ಸೊ ಇದೆಷ್ಟು ಬೇಜಾರಿನ ಸಂಗತಿ. ಸ್ವಲ್ಪ ದಿನ ರಾಜ್ಯೋತ್ಸವದ ದಿನ ಮುಂಚೆ ಅಲ್ಲಿನ ಬೆಳಗಾವಿ DC ಅವರು ಹೇಳಿರ್ತಾರೆ, ನಾನು ಈ ಸಾರಿ ಕರಾಳ ದಿನ ಆಚರಣೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ. ಅಂದರೆ ಇವರು ಪ್ರತಿ ವರ್ಷ ಅದನ್ನು ಕರಾಳ ದಿನ ಅಂತ ಆಚರಣೆ ಮಾಡ್ತಿದ್ದಾರೆ. ಸೊ ಈ ಸರಿ ಅವರು ಹೇಳಿದರು, ನಾನು ಈ ಸಾರಿ ಆಚರಣೆ ಮಾಡೋಕ್ಕೆ ಬಿಡಲ್ಲ ಅಂತ. ಸೊ ನಾನು ಆದೇಶ ಕೊಡೋದಿಲ್ಲ ಅಂತ ಹೇಳಿದ್ದು. ಬಟ್ ಅದಾದಮೇಲೂ ನಿಷೇಧದ ನಡುವೆನೂ ಅವರು ರ್ಯಾಲಿ ಮಾಡಿದ್ದಾರೆ, ಮತ್ತು ನಮ್ಮ ಪೊಲೀಸರೇ ಅವರಿಗೆ ಭದ್ರತೆ ಕೊಟ್ಟಿದ್ದಾರೆ. ಇಲ್ಲಿ ಏನು DC ಅವರಿಗೆ ಆದೇಶಕ್ಕೆ ಬೆಲೆನೇ ಇಲ್ಲವಾ ಅಥವಾ ಏನು ಸುಮ್ಮನೆ ಹೇಳಿದ್ರ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲ, ನಾವಿರೋದು ನಮ್ಮ ಜಾಗದಲ್ಲಿ ನಮ್ಮ ಹಬ್ಬ ಆಚರಣೆ ಮಾಡೋಕ್ಕೆ ಇವ್ರದ್ದೇನು ಅಂತ. ನಾವೇನಾದರೂ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದೀವ? ಅಲ್ಲ, ಅಲ್ಲಿ ಮಾಡಿದ್ರೆ ಇವರು ಅಪೋಸ್ ಮಾಡಲಿ, ಕರಾಳ ದಿನ ಮಾಡಲಿ, ಮತ್ತೊಂದು ಮಾಡಲಿ, ನಾವು ಬೇಡ ಅನ್ನಲ್ಲ. ಬಟ್ ನಾವು ನಮ್ಮ ಜಾಗದಲ್ಲಿ ಮಾಡಿದರೆ, ನಮ್ಮ ಹಬ್ಬ ಆಚರಿಸಿದ್ರೆ ಇವ್ರಿಗೇನು? ಇವ್ರಿರೋದು ನಮ್ಮ ಜಾಗದಲ್ಲಿ, ಇಲ್ಲಿನ ನೀರು ಕುಡಿತಾರೆ, ಇಲ್ಲಿನ ಅನ್ನ ತಿಂತಾರೆ, ಮತ್ತು ಇಲ್ಲಿಯವ್ರಿಗೆ ಇಲ್ಲಿನ ಹಬ್ಬ ಆಚರಣೆ ಮಾಡೋಕ್ಕೆ ವಿರೋಧ ಮಾಡೋದು. ಇದು ಹೆಂಗಾಯಿತು ಅಂದರೆ, ಉಂಡು ಮನೆಗೆ ಎರಡು ಬಗೆಯೋದು, ಉಂಡಿದ ತಟ್ಟೆಯಲ್ಲಿ ಆ ಲೆಕ್ಕ ಆಯಿತು. ನಿಮ್ಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಈ ಜಾಗ ಬಿಟ್ಟು ಹೊರಟೋಗಿ, ನಿಮ್ಮ ಜಾಗಕ್ಕೆ ಹೋಗಿ. ನಾವೇನಾದರೂ ಅಲ್ಲಿ ಬಂದು ಆಚರಣೆ ಮಾಡ್ತಾ ಇದ್ದೀವ? ನಾವೇನು ಮಾಡಬೇಕು ಅಂದರೆ, ಮೇ 1ನೇ ತಾರೀಕು ಇವರು ಮಹಾರಾಷ್ಟ್ರ ದಿನ ಅಂತ ಆಚರಿಸ್ತಾರೆ. ಆವಾಗ ನಾವು ಇವ್ರ ಜಾಗಕ್ಕೆ ಹೋಗ್ಬಿಟ್ಟು ಕರಾಳ ದಿನ ಅಂತ ಆಚರಣೆ ಮಾಡಬೇಕು. ಪುಣೆಗೋ ಮುಂಬೈಗೋ ಹೋಗ್ಬಿಟ್ಟು ಕರಾಳ ದಿನ ಅಂತ ಆಚರಣೆ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಹೆಂಗಾಗುತ್ತೆ ಅಂತ. ಇವರ ರ್ಯಾಲಿ ಉದ್ದೇಶ ಏನು ಅಂತಂದರೆ, ಬೆಳಗಾವಿ, ಕಾರವಾರ, ನಿಪ್ಪಾಣಿ, ಬೀದರ್ ಇವೆಲ್ಲ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ. ಈ ನಮ್ಮ ಭಾರತ ದೇಶಕ್ಕೆ ಪಾಕಿಸ್ತಾನದವ್ರು ಹೆಂಗೆ ಜಮ್ಮು ಕಾಶ್ಮೀರ ಬೇಕು ಅಂತಿದ್ದಾರೆ, ಹಾಗೆ ಇವರು ಮಹಾರಾಷ್ಟ್ರದವರು ನಮಗೆ ಬೆಳಗಾವಿ ಬೇಕು ಅಂತ ಪಾಕಿಸ್ತಾನದವ್ರ ಥರ ಆಡ್ತಾ ಇದ್ದಾರೆ. ಈ ಪಾಕಿಸ್ತಾನದವ್ರಿಗೆ ಜಮ್ಮು ಕಾಶ್ಮೀರ ಹೇಗೆ ಸಿಗಲ್ಲೋ ಹಾಗೆ ಈ ಮಹಾರಾಷ್ಟ್ರದವ್ರಿಗೂ ಬೆಳಗಾವಿನೂ ಸಿಗಲ್ಲ. ಅಲ್ಲ, ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ, ಅಲ್ಲಿನ ಪೊಲಿಟಿಷಿಯನ್ಸ್ ಆಗಲಿ, ಪೊಲೀಸರಾಗಲಿ ಎಲ್ಲ ಏನು ಮಾಡ್ತಿದ್ದಾರೆ ಅಂತ. ಸೊ ಇವರೆಲ್ಲ ಇದನ್ನ ತುಂಬ ಲೈಟಾಗಿ ತೊಗೊಂಡಿದ್ದಾರೆ. ನನ್ನ ಪ್ರಕಾರ ಇದು ಸಣ್ಣ ಚಿಕ್ಕ ವಿಷಯ ಅಲ್ಲ, ಇದು ದೊಡ್ಡ ವಿಷಯ. ಇವತ್ತು ಕರಾಳ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ, ನಾಳೆ ದಿನ ನಮಗೆ ರಾಜ್ಯೋತ್ಸವನೇ ಆಚರಣೆ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಆ ಲೆವೆಲಿಗೆ ಬರುತ್ತೆ. ಸೊ ನಾವು ಇದನ್ನು ಹೇಗೆ ಬಿಟ್ಟರೆ ಮುಂದಿನ ದಿನ ಹಾಗೆ ಮಾಡ್ತಾರೆ ಅವರು. ಇವತ್ತು ಕರಾಳ ದಿನ ಮಾಡ್ತಿದ್ದಾರೆ ಅಂತ ನಾವು ಸುಮ್ಮನೆ ಇದ್ದರೆ, ನಾಳೆ ದಿನ ನಮ್ಮ ರಾಜ್ಯೋತ್ಸವನೂ ಆಚರಣೆ ಮಾಡೋಕ್ಕೆ ಬಿಡಲ್ಲ. ಆ ಲೆವೆಲಿಗೆ ಬರುತ್ತೆ. ಈ ಪೊಲಿಟಿಷಿಯನ್ಸ್ ಅವ್ರಿಗೆ ಬರೀ ರಾಜಕೀಯ ಅವ್ರಿಗೆ ತಾಯ್ನಾಡು, ಮಾತೃಭಾಷೆ ಇದ್ರ ಬಗ್ಗೆ ಏನೂ ಮಣ್ಣು ಮಸಿ ಇರೋದಿಲ್ಲ. ಅವರಿಗೆ ಓಟ್ ಬರಬೇಕು ಅಷ್ಟೇ. ಮೊದಲನೇದು DC ಅವರು ಪರ್ಮಿಷನ್ ಕೊಟ್ಟಿಲ್ಲ, ಆದರೂ ರ್ಯಾಲಿ ಮಾಡಿದ್ದಾರೆ. ಆ ರ್ಯಾಲಿಗೆ ಇವರು ನಮ್ಮ ಪೊಲೀಸವರೇ ಭದ್ರತೆ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಕೆಲವು ಪೊಲೀಸ್ ಆಫೀಸರ್ ಅವ್ರ ಜೊತೆ ಸೆಲ್ಫಿ ತೊಗೊಂಡಿದ್ದಾರೆ. ಇಂಥ ಅಧಿಕಾರಿಗಳಿದ್ರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಹೇಳಿ? ಅಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಲಾಠಿ ಚಾರ್ಜ್ ಮಾಡಿ ಓಡಿಸ್ಬೇಕಿತ್ತು. ಅದೇ ನಮ್ಮವ್ರು ಯಾರಾದರೂ ರೈತರು ಯಾರಾದರೂ ಪ್ರತಿಭಟನೆ ಮಾಡಿದರೆ ಲಾಠಿ ಚಾರ್ಜ್ ಮಾಡ್ತೀರಾ? ಲಾಸ್ಟ್ ಟೈಮ್ ಕನ್ನಡ ಪರ ಹೋರಾಟಗಾರರು MESನವರಿಗೆ ಮಸಿ ಬೆಳೆಯೋಕ್ಕೆ ಹೋದಾಗ ಇವ್ರನ್ನೇ ಅರೆಸ್ಟ್ ಮಾಡಿ ಇವ್ರ ಮೇಲೆ ಕೇಸ್ ಹಾಕಿದ್ರಿ. ಬಟ್ ಅವ್ರಿಗೆ ಯಾಕೆ ಏನೂ ಮಾಡ್ತಾಯಿಲ್ಲ? ಸೊ ಅವ್ರಿಗೆ ಯಾರು ಸಪೋರ್ಟ್ ಇದೆ? ಅವ್ರು ಯಾರು ಸಪೋರ್ಟ್ ಇಲ್ಲ ಅಂತಲೂ ಇಷ್ಟೆಲ್ಲ ಮಾಡೋಕ್ಕೆ ಚಾನ್ಸ್ ಇಲ್ಲ. ನಮ್ಮ ಜಾಗಕ್ಕೆ ಬಂದು ನಮಗೆ ನಮ್ಮ ಹಬ್ಬ ಮಾಡೋಕ್ಕೆ ತೊಂದರೆ ಮಾಡ್ತಿದ್ದಾರೆ ಅಂದರೆ ಎಲ್ಲಿವರೆಗೂ ಬಂದಿದೆ ನೋಡಿ. ನಮ್ಮ ಜಾಗದಲ್ಲೇ ನಾವು ನೆಮ್ಮದಿಯಾಗಿ ನಮ್ಮ ಹಬ್ಬ ಮಾಡೋಕ್ಕಾಗ್ತಾಯಿಲ್ಲ. ಕನ್ನಡಿಗರು ವಿಶಾಲ ಹೃದಯದವರು ಅಂತ ನಾವು ಇದರಿಂದನೇ ಹೇಳ್ಬೋದು. ಬೇರೆಯವರು ನಮ್ಮ ಜಾಗಕ್ಕೆ ಬಂದಿದ್ದಾರೆ, ನಮಗೆ ನಮ್ಮ ಹಬ್ಬ ಮಾಡಬೇಡಿ ಅಂತ ಹೇಳಿದ್ರು ನಾವು ಸುಮ್ಮನಿದ್ದೀವಿ. ಇದು ಕನ್ನಡಿಗರ ವಿಶಾಲ ಹೃದಯ. ಮೀಡಿಯಾದವರು ಅಷ್ಟೇ, ಇದ್ರ ಬಗ್ಗೆ ಜಾಸ್ತಿ ತೋರಿಸಲ್ಲ. ಒಂದು ಹೈಲೈಟ್ ಥರ MES ಪುಂಡರು ಈ ಕರಾಳ ದಿನ ಆಚರಿಸಿದ್ರು ಅಂತೇಳಿ ಬಿಟ್ಬಿಟ್ರು. ಬಟ್ ಅದನ್ನೇ ಡೀಟೇಲಾಗಿ ಕೇಳಬೇಕಲ್ವಾ? ಅಲ್ಲಿನ ಅಧಿಕಾರಿಗಳಿಗೆ, ಪೊಲೀಸರಿಗೆ, DC ಅವರಿಗೆ, ಪೊಲಿಟಿಷಿಯನ್ಸ್ಗೆ
ಕೇಳಬೇಕಿತ್ತು, ಯಾಕೆ ನೀವು ಕರಾಳ ದಿನ ಆಚರಣೆ ಮಾಡೋಕ್ಕೆ ಬಿಟ್ರಿ ಅಂತ. ಡಿ ಸಿ ಅವ್ರಿಗೆ ಕೇಳಬೇಕಿತ್ತು, ನೀವು ಪರ್ಮಿಷನ್ ಕೊಟ್ಟಿರಲಿಲ್ಲಲ್ಲ, ಹೇಗೆ ಮತ್ತು ರ್ಯಾಲಿಗೆ ಅಲೋ ಮಾಡೋಕ್ಕೆ ಬಿಟ್ರಿ, ಯಾಕೆ ನಿಮ್ಮ ಪೊಲೀಸರು ಅವರಿಗೆ ಭದ್ರತೆ ಕೊಟ್ಟರು, ಇದು ಕ್ವಶನ್ ಮಾಡಬೇಕಲ್ವಾ. ಕ್ವಶನ್ ಮಾಡಬೇಕಾದವರೇ ಈ ಮೀಡಿಯಾದವರಲ್ವಾ. ಸೊ ನೀವು ಮಾಡಿಲ್ಲ ಅಂದರೆ ಇನ್ಯಾರು ಕೇಳಬೇಕು ಹೇಳಿ. ಮೀಡಿಯಾ ಹಣೆ ಬರ ಅಂತೂ ಗೊತ್ತೇ ಇದೆ, ಅವ್ರು ಇದ್ರ ಬಗ್ಗೆ ಮಾತಾಡಲ್ಲ. ಬಟ್ ಅಟ್ಲೀಸ್ಟ್ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಆಗಲಿ, ಯೂಟ್ಯೂಬರ್ಸ್ ಆಗಲಿ, ಅವರಾದರೂ ಈ ವಿಷಯ ಬಗ್ಗೆ ಮಾತಾಡಬೇಕಲ್ವಾ. ಅಲ್ಲಿನ ಯೂಟ್ಯೂಬರ್ಸರಾಗಲಿ, ಸೊ ಅವರಾದರೂ ಮಾತಾಡಬೇಕಲ್ವಾ. ಅದೇ ಯಾವುದಾದ್ರೂ ಬೆಟ್ಟಿಂಗ್ ಪ್ರಮೋಷನ್ ಆಗಲಿ, ಮತ್ತೊಂದು ಪ್ರಮೋಷನ್ ಆಗಿದ್ರೆ ಹೇಳಿ ಮಾಡ್ತಾರೆ. ಬಟ್ ಅವ್ರು ಯಾವ ಭಾಷೆಯಿಂದ ಈ ಲೆವೆಲಿಗೆ ಬಂದಿದ್ದಾರೆ, ಆ ಭಾಷೆಗೆ ಧಕ್ಕೆ ಬರ್ತಿದೆ ಅಂದರೆ ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ. ಈ MBSನವರು ಪ್ರತಿ ವರ್ಷ ಈ ಕರಾಳ ದಿನಾನ ಆಚರಿಸ್ತಾ ಇದ್ದಾರೆ. ಇನ್ನು ಬೇರೆ ದಿನ ಏನಾದರೂ ಒಂದು ಕ್ಯಾದೆ ತೆಗಿತಾ ಇರ್ತಾರೆ. ಲಾಸ್ಟ್ ಟೈಮ್ ಮೊನ್ನೆ ನಮ್ಮ ಡ್ರೈವರ್ ಮೇಲೆ ಹಲ್ಲೆ ಮಾಡಿದರು. ಅದಕ್ಕೂ ಮುಂಚೆ ಒಂದ್ಸರಿ ಕನ್ನಡ ಫ್ಲ್ಯಾಗ್ನೇ ಸುಟ್ಟಾಕಿದ್ರು. ಎಷ್ಟೊಂದು ಮಾಡಿದ್ದಾರೆ ಅವರು. ಅಷ್ಟೆಲ್ಲ ಮಾಡಿದರೂ ಇದುವರೆಗೂ ಕರ್ನಾಟಕ ಗೌರ್ಮೆಂಟ್ ಆಗಲಿ, ಅಲ್ಲಿನ ಬೆಳಗಾವಿ ಅಫಿಷಿಯಲ್ಸ್ ಆಗಲಿ, ಅಧಿಕಾರಿಗಳಲ್ಲಿ ಪೊಲಿಟಿಷಿಯನ್ಸ್ ಆಗಲಿ ಯಾವುದೇ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿಲ್ಲ. MESನವ್ರ ಮೇಲಾಗಲಿ, ಅಲ್ಲಿ ಯಾರು ಅದೇನು ಕೃತ್ಯ ಮಾಡಿರ್ತಾರೆ ಅವ್ರ ಮೇಲಾಗಲಿ, ಅವ್ರನ್ನ ಅರೆಸ್ಟ್ ಮಾಡೋದಾಗಲಿ, ಅವ್ರ ಮೇಲೆ ಕೇಸ್ ಹಾಕೋದಾಗಲಿ, ಆ MESನ ಬ್ಯಾನ್ ಮಾಡೋಕ್ಕಾಗ್ತಿಲ್ಲ ಇವ್ರಿಗೆ. ಅವ್ರು ಅಲ್ಲಿಂದ ಓಡಿಸ್ಬೇಕು. ನಾನು ಹೇಳೋದಿಷ್ಟೇ, ಇಂಥ ವಿಷಯನ ಹಗುರವಾಗಿ ಪರಿಗಣಿಸಬಾರ್ದು. ಸೊ ಇವತ್ತು ಕರಾಳ ದಿನ ಆಚರಿಸ್ತಾ ಇದ್ದಾರೆ, ನಾಳೆ ದಿನ ನಮ್ಮ ರಾಜ್ಯೋತ್ಸವನೇ ಆಚರಣೆ ಮಾಡೋಕ್ಕೆ ಬಿಡೋದಿಲ್ಲ. ಇವತ್ತು ಬೆಳಗಾವಿ ಬೇಕು ಅಂತಿದ್ದಾರೆ, ನಾಳೆ ಕರ್ನಾಟಕನೇ ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಇಂಥ ವಿಷಯನ ಮಾತಾಡಿ ಗೌರ್ಮೆಂಟ್ ಮೇಲೆ ಪ್ರೆಷರೈಸ್ ಮಾಡಿ ಅವ್ರಿಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಇಲ್ಲಾಂದರೆ ಇಂಥದ್ದು ಪದೇ ಪದೇ ಮಾಡ್ತಾನೆ ಇರ್ತಾರೆ. ಸೊ ನಾವು ಅವ್ರು ಮತ್ತೆ ಈ ಥರ ಮಾಡದೇ ಇರೋ ಥರ ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು. ನನಗಂತೂ ಇಂಥ ವಿಷಯ ಕೇಳಿದಾಗ ಬೇಜಾರಾಗುತ್ತೆ, ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ಸೊ ಎನಿವೇ, ಮತ್ತೊಂದು ಸಾರಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ.